ನಮಸ್ತೆ, ನನ್ನ ಹೆಸರು ಚೆನ್ನಪ್ಪ ಅಂತೇಳಿ, AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ನೋಡಿ, ಒಂದು ಅಂಗಡಿ ಮುಂದೆ ತಮ್ಮ ಹೆಸರು ಸಿದ್ದಿಂಗಪ್ಪ ಅಂತೇಳಿ ಒಬ್ಬ ಕಲಾವಿದ. ನೋಡಿ, ಜೈ ಶ್ರೀರಾಮ್ ಅಂತ ಒಂದು ಇದು ಮಾಡಿಕೊಂಡು ಕಲೆ ನಿಜವಾಗ್ಲೂ ಇವತ್ತು ಕಲೆ ಉಳಿಬೇಕು. ನಮ್ಮ ಮುಂದಿನ ಸಂತತಿಗೆ ಈ ಒಂದು ನಾವು ನಾಟಕದಲ್ಲಿ ನೋಡಿರುವಂಥದ್ದು ಇದು ಆಂಜನೇಯನ ಸ್ಥಾನ, ಆಂಜನೇಯನ ಒಂದು ಇದನ್ನು ನಾವು ನಾಟಕದಲ್ಲೇ ನೋಡಿದ್ದೀವಿ ಅಷ್ಟೇ. ಆದರೆ ನಿಜವಾಗ್ಲೂ ಇಂಥ ಕಲಾವಿದರು ಸರ್ಕಾರದಿಂದ ಏನಾದ್ರು ನಿನ್ಗೇನಾದ್ರು ಬರ್ತಾ ಇದೆಯೇನಪ್ಪ? ಏನು ನಿನ್ನ ಹೆಸರು? ಯಾವ ಊರು? ಮೈಸೂರು. ಯಾಕೆ ಹಿಂಗೆ ಮಾಡ್ತೀಯಲ್ಲ? ನಮ್ಮ ತಾತನಿಂದ ಮಾಡ್ಕೊಂಡು 350 ವರ್ಷದಿಂದ ನಾವು ಮೊದಲ ನಾಟಕ. ಈ ಕಲೆ ಉಳಿಬೇಕು ಸ್ನೇಹಿತರೆ, ನಿಜವಾಗ್ಲೂ ಕಲೆ ಉಳಿಬೇಕಾದ್ರೆ ಭಿಕ್ಷೆ ಮಾಡಬೇಡ ಕಣಪ್ಪ. ನೀನು ಭಿಕ್ಷೆ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ. ತಗೋ, ನೀನು ಭಿಕ್ಷೆ ಮಾಡಬಾರ್ದು. ಒಂದು ಕಲಾವಿದರ ಸಂಘ ಅಂತ ಇದೆ, ಆ ಕಲಾವಿದರ ಸಂಘಕ್ಕೆ ಹೋಗಿ ನೀನು ಈ ಕಲೆಯನ್ನು ಬೆಳೆಸಬೇಕು, ಉಳಿಸ್ಬೇಕು. ಮುಂದಿನ ಸಂತತಿಗೆ ಒಂದು ರಾಮಾಯಣದಲ್ಲಿ ಬರ್ತಕ್ಕಂಥ ಆಂಜನೇಯನ ಒಂದು ಇದು ವೇಷ ಇವರು ಧರಿಸಿರ್ತಕ್ಕಂಥದ್ದು. ಹೇಳಿ, ಏನು ಪಾತ್ರದ ಬಗ್ಗೆ ಹೇಳಿ, ನಿಮ್ಮ ಪಾತ್ರ. ನಮ್ಮ ಪಾತ್ರದ ಬಗ್ಗೆ ಅಂದರೆ ನಾವು ಮೊದಲಿಂದ 350 ವರ್ಷದಿಂದ ನಮ್ಮ ತಾತ ಮಾಡ್ಕೊಂಡು ಬರ್ತಾಯಿದ್ರು. ನಮ್ಮ ತಾತೆಯಿಂದ ನಮ್ಮ ಮುತ್ತಾತ, ಹಂಗೆ ನಮ್ಮ ತಂದೆಯಿಂದ ಇವಾಗ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ಮೊದಲೆಲ್ಲ ನಮ್ಮ ನಾಟಕಗಳಿಗಂದರೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮ್ಮ ನಾಟಕಗಳು ಸಿನಿಮಾಕ್ಕಿಂತ ನಾಟಕಗಳಿಗೆ ಹೆಚ್ಚು ಇದು ಟಿಕೆಟ್ ತಗೊಂಡು ನೋಡೋರು. ಈಗ ನಾಟಕನೇ ಇವಾಗ ಯಾವುದೇ ಬೆಲೆ ಇಲ್ಲ. ಒಂದು ನಿಜವಾದ ಇವರ ಕಲೆಗೆ ಬೆಲೆ ಕೊಡಬೇಕಾಯ್ತು ನಮ್ಮ ಧರ್ಮ. ನಾವು ನಿಜವಾಗ್ಲೂ ಒಂದು ರಾಮಾಯಣದಲ್ಲಿ ಬರ್ತಕ್ಕಂಥ ಆಂಜನೇಯನ ಪಾತ್ರ ಇದು. ರಾಮಾಯಣದಲ್ಲಿ ಬರ್ತಕ್ಕಂಥ ಒಬ್ಬ ರಾಮನ ಭಕ್ತ ಇವರು. ನಿಜವಾಗ್ಲೂ ಇಂಥವ್ರನ್ನ ನಾವು ಸರ್ಕಾರ ಇವ್ರಿಗೆ ಏನು ಪ್ರೋತ್ಸಾಹ ಧನ ಕೊಡಬೇಕು, ಸರ್ಕಾರ ಪ್ರೋತ್ಸಾಹ ಧನ ಕೊಟ್ಟು ಜನನಾಯಕರು ದಯಮಾಡಿ ಇಂಥವ್ರನ್ನ ರಕ್ಷಣೆ ಮಾಡಿ. ಇಂಥವರು ಬೆಳಿಬೇಕು. ಇನ್ನೂ ಕಲಾವಿದರು ಕಲೆಗೆ ಬೆಲೆ ಕೊಡಬೇಕು. ನಿಜವಾಗ್ಲೂ ಕಲೆ ಅಂತಕ್ಕಂಥದ್ದು ಉಳಿಯುವುದು ಈ ಒಂದು ಭಾರತ ಭೂಮಿಯ ಒಂದು ಧರ್ಮ. ದಯಮಾಡಿ ಜನನಾಯಕರು ಅಥವಾ ಸರ್ಕಾರದ ಯಾವುದೇ ಒಂದು ಅಧಿಕಾರಿಗಳು ಇಂಥವ್ರನ್ನ ಪ್ರೋತ್ಸಾಹಿಸಿ ಮುಂದೆ ಈ ಕಲೆಗೆ ಬೆಲೆ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಾಕು 35